ಮಳೆ ಅವಸ್ಥೆ UAE ಬೇಕಾ ನಮಗಿದು? ಫಾಸ್ಟಾಗಿ ಹೋಗೋಗಿಲ್ಲ ಗೈಸ್, ನೀರೆಲ್ಲ ಮುಖದ ಮೇಲೆ ಇರ್ತದೆ. ಇದು ನೋಡಿ ಗೈಸ್, ಇದು ನೋಡಿ, ಎಂತ ಹೇಳಲಿ ಗೈಸ್, ಹೇಗಿದ್ದೀರಾ? ಸೊ ವಿಷಯ ಏನಂದರೆ, ದುಬೈಯಲ್ಲಿ ವೆದರ್ ಅಂತೂ ಈಗ ಟಾಪ್. ಸೊ ಜೋರಾಗಿ ಮಳೆ ಬರುವ ಕಾರಣ ಹೇಗಿದೆ ಅಂದರೆ ಖುಷಿನೂ ಆಗ್ತದೆ, ಒಂದು ಕಡೆಯಲ್ಲಿ ಬೇಸರನೂ ಆಗ್ತದೆ. ಬೇಸರ ಯಾಕೆಂದರೆ 10 ನಿಮಿಷದಲ್ಲಿ ರೀಚ್ ಆಗುವ ದಾರಿ ನಮಗೆ 1 ರಿಂದ 2 ಗಂಟೆ ತೆಗಿತದೆ ಗೈಸ್. ಖುಷಿ ಅಂದರೆ ಯಾಕೆಂದರೆ ವೆದರ್ ಗೈಸ್. ಈ ವೆದರ್ ನೋಡಿ, ವೆದರಲ್ಲಿ ಎಲ್ಲಿಗೆ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ ಗೈಸ್. ಸೊ ವೆರಿ ಬ್ಯೂಟಿಫುಲ್. ಎಷ್ಟು ಚಳಿ ಅಂದರೆ, ಇದು ಸೀಸನ್ ಬರೋದೇ ತುಂಬ 6 ತಿಂಗಳಿಗೆ ಒಮ್ಮೆ. ಸೊ 6 ತಿಂಗಳಿಗೆ ಬಂದು 3 ತಿಂಗಳಿದ್ದು ಮತ್ತೆ ಹೋಗ್ತದೆ, ಮತ್ತೆ ಇನ್ನೂ ಬಿಸಿಲು. ಬಟ್ ವೆರಿ ಬ್ಯೂಟಿಫುಲ್ ಗೈಸ್, ತುಂಬ ಚೆನ್ನಾಗಿದೆ ವೆದರ್. ಸೊ ಈ ಖುಷಿಯಲ್ಲಿ ಹೊರಗೊಂದು ರೌಂಡ್ ಹೋಗುವ ಅಂದರೆ 10 ನಿಮಿಷದಲ್ಲಿ ಹೋಗುವ ದಾರಿಯನ್ನು ನಮಗೆ 1 ಗಂಟೆ ತಾಗಿಸ್ತದೆ ಗೈಸ್. ಬಟ್ ಇದರಲ್ಲಿ ತುಂಬ ಸಿಚುವೇಶನ್ ಇದು, 1 ಗಂಟೆ 2 ಗಂಟೆ ಯಾಕೆ ತಾಗ್ತದೆ, ಅದಕ್ಕೆ ಸರ್ ರೀಸನ್ ನಾನು ನಿಮ್ಗೆ ತೋರಿಸ್ತೇನೆ. ಮತ್ತೆಂತ ಹೇಳ್ಬೇಕು, ತೋರಿಸ್ತೀನಿ ಬನ್ನಿ. ಸೊ ಗಾಯ್ಸ್, ಒಂದು ಇಂಡಸ್ಟ್ರಿಯಲ್ ಏರಿಯಾಗೆ ಬಂದಿದ್ದೆ. ಸೊ ದುಬೈಯಲ್ಲೇ ಒಂದು ಸೈಡಲ್ಲಿ ನನ್ನ ವರ್ಕ್ ಸೈಟ್ ಹತ್ರ. ಸೊ ಇಲ್ಲಿ ಸ್ವಲ್ಪ ಡೇಂಜರ್ ಇದೆ, ಬಟ್ ಸ್ಟಿಲ್ ಯಾಕೆಂದರೆ ಇದು ಆ ಲೆಫ್ಟ್ ಸೈಡಲ್ಲಿ ನೀರು ತೆಗಿತಿದ್ದಾರೆ ಗೈಸ್. ಸೊ ನೀರು ತೆಗೆಯುವಾಗ, ಯಾಕೆಂದರೆ ರೋಡಲ್ಲಿ ಇಡೀ ನೀರಾಗಿದೆ. ಸೊ ಸ್ವಲ್ಪ ನಿಲ್ಲಿ, ಇಲ್ಲದೆ ನಾನು ಒಂದು ಚಟ್ನಿ ಮಾಡಿ ಹೋಗ್ತೇನೆ. ಓಕೆ, ಸೊ ನೀರು ತೆಗೆಯುವಾಗ ಇಲ್ಲಿ ನೋಡಿ, ಸೊ ಫುಲ್ ನೀರಾಗ್ದಂತ. ಇಲ್ಲಿದು ಗೌರ್ಮೆಂಟ್ ಮಾತ್ರ ಟಾಪಲ್ಲಿದೆ, ಯಾಕೆಂದರೆ ನೀರು ಆಗ್ತಾ ಅಂತ ಗೊತ್ತಿದ್ರು ರಾಪ ಬೆಳಿಗ್ಗೆ ಬಂದು ಕ್ಲೀನ್ ಮಾಡಿ ಹೋಗ್ತಾರೆ ಕರೆಕ್ಟಾಗಿ ನೀರು. ಇದು ರೋಡ್ಗೆ ಕರೆಕ್ಟ್, ಇದು ರೋಡಲ್ಲಿ ಫುಲ್ ನೀರೇ, ಆಚೆ ಹೋಗೋ ಪೊಸಿಷನ್ನೇ ಇಲ್ಲ ನಮ್ಮ ಹತ್ರ ಇಲ್ಲಿ. ಸೊ ಹೀಗೆಲ್ಲ ಆಗ್ತದೆ ಗೈಸ್. ಈಗಂತ ಒಂದು ರೋಡಲ್ಲಿ ಅಲ್ಲ, ತುಂಬ ಜಾಗದಲ್ಲಿ ಹೀಗೆ ನೀರು ತುಂಬಿದೆ. ಮತ್ತು ಮೇನ್ ಥಿಂಗ್ ಅಡ್ವಾಂಟೇಜ್ ಅಂದರೆ, ಈಗ ಇವರು ಹೊಸತು ಸಿಸ್ಟಮ್ ತರ್ತಿದ್ದಾರೆ, ಎಲ್ಲ ಕಡೆ ಮ್ಯಾನ್ ಹೋಲ್ ಮಾಡ್ತಿದ್ದಾರೆ, ಯಾಕೆ ನೀರು ತೆಗಿಲಿಕ್ಕೋಸ್ಕರ ಅಂತ. ಸೊ ಇನ್ನು ಬರುವ ಫ್ಯೂಚರಲ್ಲಿ ನಮಗೆ ಈ ಥರ ನೀರು ಸಿಗೋದಿಲ್ಲ ರೋಡಲ್ಲಿ, ಎಲ್ಲ ಕ್ಲೀನ್ ಮಾಡಿ ಬಿಡ್ತಾರೆ. ಈಗ ಇದು ನೋಡಿ, ಸೊ ಲೆಫ್ಟಲ್ಲಿ ಹೋಗ್ಬೇಕಾ ರೈಟಲ್ಲಿ ಹೋಗ್ಬೇಕಾ, ಲೆಫ್ಟಲ್ಲಿ ಹೋಗ್ಬೇಕಾ ರೈಟಲ್ಲಿ ಹೋಗ್ಬೇಕು, ಆಪ್ಷನ್ ಇಲ್ಲ ನಮಗೆ. ಸೊ ಸ್ಟ್ರೈಟಾಗಿ ಹೋಗಬೇಕು. ಸೊ ಇಡೀ ರೋಡಲ್ಲಿ ನೀರುಂಟು ಗೈಸ್. ಅದರ ನಡುವಲ್ಲಿ 3 ಆಚೀಚೆ ಪಾಸ್ ಆಗ್ತಿದ್ದಾರೆ. ಹೀಗಿರುತ್ತೆ. ಸೊ ಬೆಳಗ್ಗೆದ್ದು ಟ್ರಾವೆಲ್ ಮಾಡುವಾಗ ಖುಷಿನೂ ಇರುತ್ತೆ, ದುಃಖನೂ ಇರುತ್ತೆ. ಬಟ್ ಇಟ್ಸ್ ಓಕೆ, ಲೈಫ್ ಎಂಜಾಯ್ ಮಾಡ್ತಿರ್ಬೇಕು. ಸೊ ಗೈಸ್, ಇದು ನೋಡಿ, ಲೈಕ್ ನಾನು ಹೇಳಿದಾಗೆ, ಲೈಕ್ ನೀರಲ್ಲಿ ಫುಲ್ ಟ್ರಾಫಿಕ್ ಬ್ಲಾಕ್ ಆಗ್ತದೆ ಕೆಲವು ಜಾಗದಲ್ಲಿ, ಯಾಕೆಂದರೆ ನೀರಿದೆ ಇಲ್ಲಿ, ಅದಕ್ಕೋಸ್ಕರ ಎಲ್ಲ ಸ್ಲೋ ಆಗಿ ಹೋಗ್ತಿದ್ದಾರೆ. ಸೊ ಈಗ ಆ ಮ್ಯಾನ್ಯಲ್ ಸಿಸ್ಟಮ್ ಇನ್ನೂ ಸಹ ರೆಡಿಯಾಗಿರಲಿಲ್ಲ ದುಬೈಯಲ್ಲಿ. ಸೊ ಬಟ್ ವೆರಿ ಸೂನ್, ಇದೇ ವರ್ಷದಲ್ಲಿ ರೆಡಿ ಆಗ್ತದೆ. ಸೊ ನೀರು ಫುಲ್ ಜಾಮ್ ಆಗಿದೆ ಗೈಸ್. ರಟ್ಟಿಸಿ ಹೋದರೆ ಆಚೆ ಈಚೆ ಇರುವವರೆಲ್ಲ ಮುಖದಲ್ಲಿ ಬೀಳ್ತದೆ. ಬಟ್ ಅನ್ಫಾರ್ಚುನೇಟ್ಲಿ ಆಚೆ ಈಚೆ ಜನ ಇಲ್ಲ. ಸೊ ಬದುಕಿದ್ರು ಎಲ್ಲರ ಎದುರಲ್ಲಿ ಇರುವವರು. ಸೊ ಹೀಗಿರುತ್ತೆ ಗೈಸ್ ದುಬೈಯಲ್ಲಿ. ಕೆಲವು ಜಾಗದಲ್ಲಿ, ಎಲ್ಲ ಜಾಗದಲ್ಲಿ ಅಲ್ಲ, ಕೆಲವು ಜಾಗದಲ್ಲಿ. ಬಟ್ ಇದು 1 ಗಂಟೆ ಮಳೆಯ ಪ್ರಭಾವ ಗೈಸ್. ಇದೇ ನೀವೆನಿಸಿ, ಒಂದು ವೇಳೆ ದುಬೈಯಲ್ಲಿ ಇಡೀ ದಿನ ಮಳೆ ಆದರೆ ಹೇಗಿರುತ್ತೆ. ಸೊ 2024 ಗೂಗಲಲ್ಲಿ ಯೂಟ್ಯೂಬ್ ಮಾಡಿ ನೋಡಿ ಮಳೆ ಹೇಗಿರುತ್ತೆ ಅಂತ. 2024ರಲ್ಲಿ ಮಳೆ ಬಂದಿತ್ತು, 2016ರಲ್ಲಿ ಹೀಗೆ ಮಳೆ ಬಂದಿತ್ತು. ಬಟ್ ಈ ವರ್ಷ ಹಾಗೆ ಮಳೆ ಇಲ್ಲ ಅಂತ ಭಾವಿಸ್ತೇನೆ. ಬಟ್ ಹಾಗೆ ನೀವು ಮಳೆ ಬಂದರೆ ಗೈಸ್ ಬೇರೆನೇ ಥರ ಇರುತ್ತೆ. ವಿಡಿಯೋ ನೋಡಿ, ಈಗ ನೋಡಿ, ಇದನ್ನು ನೀವು ಮಳೆ ಅಂತ ಹೇಳ್ಬೋದು. ಇದು ನೋಡಿ ತೋರಿಸ್ತೇನೆ. ಎಲ್ಲಿಂದ ಹೋಗುದು ಗೈಸ್, ಎಲ್ಲಿಂದ ಹೋಗುದು ಹೇಳಿ, ಎಲ್ಲಿಂದಂತ ಹೋಗುದು ನಾವೀಗ. ಇದು ನೋಡಿ ಹೇಗೆ ಹೋಗುದು. ಪಾಪ ಈ ಬೈಕಿನವ, ನಾನು ಝೂಮ್ ಮಾಡ್ಲಿಕ್ಕೆ ಆಗ್ತಿಲ್ಲ, ಇಲ್ಲಿನ ಬೈಕಿನವ ಪಾಪ ಸ್ಟಕ್ ಆಗಿದ್ದಾರೆ ನೋಡಿ. ಈ ಬೈಕಿನವರು ಹೋಗುವ ಅವಸ್ಥೆ ನೋಡಿ ಪಾಪ. ನಮ್ದಂತ ಕಾರು ಗೈಸ್ ಏನಾಗುದಿಲ್ಲ, ಬಟ್ ಬೈಕಿನವರದ್ದು ಅವಸ್ಥೆ ನೋಡಿ. ಇದು ನೋಡಿ ಗೈಸ್, ಇದು ನೋಡಿ ಎಲ್ಲಿಂದ ಹೋಗ್ಬೇಕು. ನನಗೆ ಡೌಟ್, ಅವನಿಗೆ ಸ್ಟಕ್ ಆಗ್ತಾನೆ ಈ ಬೈಕಿನವ. ನಾವು ಫಾಸ್ಟಾಗಿ ಹೋಗುವಾಗೆ ಸಿಲ್ಲ ಪಾಪ, ಅವರಿಗೆ ನೀರಿಡ್ತಾ ಅವ್ರು ತುಂಬ ಕಷ್ಟಪಡ್ತಾರೆ ಬೆಳಿಗ್ಗೆ ಎದ್ದು. ನೋಡಿ ಫುಲ್ಲು ನೀರು ಮುಳುಗಿದೆ. ಇದು ನೋಡಿ ಗೈಸ್, ಇದು ನೋಡಿ, ಇದು ಕೆಲಸ ಸಾಕ್ತಾ ಉಂಟು. ಇದೇ ನಾನು ಹೇಳಿದಲ್ಲ ಮ್ಯಾನ್ ಹೋಲ್, ಇದು ಅದೇ ಕೆಲಸ. ನೋಡಿ ಗೈಸ್,
ಈಗ ಆ ಕಡೆ ಹೋಗುದು ಹೇಗೆ ಅಂತ ನಂದೊಂದು ಕ್ವಶನ್ ಮಾರ್ಕ್. ಇದು ಸಮುದ್ರವ ಕೆರೆಯ ಒಂದು ಗೊತ್ತಾಗ್ತಿಲ್ಲ ಈಗ ಇಲ್ಲಿ ಈ ಸಿಚುವೇಶನಲ್ಲಿ. ಇವರು ನೋಡಿ 3 ಜನ ಸಿಗ್ನಲಲ್ಲಿ ದಾಟಿ ಬರುವ ಪ್ಲ್ಯಾನಲ್ಲಿ ಇದ್ದಾರೆ, ಸಿಗ್ನಲ್ ದಾಟ್ತಿದ್ದಾರೆ. ಈ ಇಷ್ಟು ನೀರಲ್ಲೂ ಸಿಗ್ನಲ್ ಬೇಕಾ ಅಂತ ಒಂದು ಕ್ವಶನ್ ಮಾರ್ಕ್ ನಮ್ಮದು. ಸೊ ನನ್ನ ಪ್ರಕಾರ ಇದು ನಿನ್ನೆದು 1-2 ಗಂಟೆದು ಮಳೆ. ಇದೇ ಮಳೆ ಇವತ್ತು ಮೀನಿ ಬಂದರೆ 1-2 ಗಂಟೆದು ಮತ್ತು ನಾಳೆದು ವಿಷಯನೇ ಬೇರೆ ಗೈಸ್. ಸೊ ಈ ಮಳೆಯಲ್ಲಿ ಒಂದು ಸೈಡಲ್ಲಿ ಕಾರ್ನರಲ್ಲಿ ಸ್ವಲ್ಪ ಜಾಗೆಯಲ್ಲಿ ನಮ್ಮ ಕಾರ್ ಹೋಗ್ತುಂಟು, ಯಾಕೆಂದರೆ ಆ ಕಡೆ ಹೋಗ್ಲಿಕ್ಕೆ ಆಗ್ತಿಲ್ಲ. ಸೊ ಗೈಸ್, ಇಂಥ ಮಳೆ ಮಂಗಳೂರಲ್ಲಿ ಬಂದರೆ, ಬೆಂಗಳೂರಲ್ಲಿ ಬಂದರೆ, ಕರ್ನಾಟಕದಲ್ಲಿ ಬಂದರೆ ಟೆನ್ಷನ್ ಇಲ್ಲ ಗೈಸ್. ನಮ್ಮ ಹತ್ರ ವ್ಯವಸ್ಥೆ ಉಂಟು ತುಂಬ, ಬಟ್ ಆ ವಿಷಯದಲ್ಲಿ ನಮ್ಮ ಇಂಡಿಯಾ ಯಾವಾಗಲೂ ಗ್ರೇಟ್ ಅಂತ ಹೇಳ್ಬೋದು. ಬಟ್ ಇಲ್ಲಿ ಸಹ ವ್ಯವಸ್ಥೆ ಮಾಡ್ತಾರೆ ಗೈಸ್, ಇಲ್ಲಿ ಸಹ ಹಾಗೇನಿಲ್ಲ, ಬಿಟ್ಟು ಕೊಡೋದಿಲ್ಲ ಯಾರನ್ನು ಸಹ. ಸೊ ಇಲ್ಲಿ ಸಹ ನಮಗೆ ಆ ಫೀಲಿಂಗ್ ಅಂತೂ ಬರೋದಿಲ್ಲ ನಾವು ಯಾವುದೋ ಬೇರೆ ದೇಶದಲ್ಲಿ ಇದ್ದೇವಂತ. ಬಟ್ ನಮಗೊಂದು ಒಳ್ಳೆ ಫೀಲಿಂಗ್ ಇದೆ, ಇಲ್ಲಿದು ಗೌರ್ಮೆಂಟ್ ತುಂಬ ಸಪೋರ್ಟ್ ಮಾಡ್ತಿದೆ ಎಲ್ಲರಿಗೆ. ಈಗ ಟೆನ್ಷನ್ ನನಗೆ, ನನ್ನ ಕಾರಿದೆ ನೀರಲ್ಲಿ ಹೋಗ್ತಿದ್ದೇನಾ, ದೋಣಿಯಲ್ಲಿ ಹೋಗ್ತಿದ್ದೇನಾ, ಕಾರಲ್ಲಿ ಹೋಗ್ತಿದ್ದೇನೆ ಒಂದು ಅರ್ಥ ಆಗೋದಿಲ್ಲ ಗೈಸ್. ಫಾಸ್ಟ್ ಹೋಗೋ ಸಿಚುವೇಶನಲ್ಲಿ ಸಹ ಇಲ್ಲ ನಾನು. ನನ್ನ ಹಿಂದೆ ನೋಡಿ ಲಾರಿ ಬರ್ತದೆ, ಲಾರಿ. ಸೊ ಇವತ್ತು ಮಾತ್ರ ಸ್ವಲ್ಪ ಬಿಸಿಲು ಕಾಣ್ತಾ ಉಂಟು ಮೇಲೆ. ಇದೇ ಬಿಸಿಲು ಇವತ್ತಿದ್ರೆ ಸಾಕು. ಇದು ನೋಡಿ ಅವಸ್ಥೆ ನೋಡಿ, ಆ ಕಡೆ ಗ್ಲಾಸ್ ಹಾಕಿದ್ದೇನೆ, ಇಲ್ಲ ನೀರು ಒಳಗಿರ್ಬೋದು ನನ್ನ ಕಾರಿನ. ಇದು ಹೋಟೆಲ್ ಗೈಸ್. ಇಲ್ಲಿ ಈಗ ಹೋಟೆಲ್ಗೆ ಹೇಗೆ ಹೋಗೋದಂತ ಪಾಪ ಜನರಿಗೆ ಟೆನ್ಷನಲ್ಲಿದ್ದಾರೆ. ಇಲ್ಲಿ ಮುಗೀತು ನೋಡಿ ನೀರು ಗೈಸ್. ಈ ಮಳೆಯಲ್ಲೂ ಸಹ ಲೈಕ್ ಇದೊಂದು ಇಲ್ಲಿ ನೋಡಿ ವಿಚಾರ, ನಮಾಜ್ ಮಾಡ್ತಿರ್ತಾರೆ. ಸೊ ದೇವರಿಗೂ ನಾವು ಯಾವಾಗಲೂ ತಲೆ ಬಾಗಲೇಬೇಕು, ಅದು ಯಾವ ಜಾತಿ ಎಂತ ಸಹ ಬರಲ್ಲ. ಸೊ ಇದು ನೋಡಿ, ಇಷ್ಟು ಮಳೆ ಇದ್ದರೂ ಸಹ ನೀರಲ್ಲಿ ಜಾಗೆ ಇಟ್ಕೊಂಡು ಅವರವರ ನಮಾಜ್ ಮಾಡ್ತಿದ್ದಾರೆ. ಬಟ್ ಜಾತಿ ಭೇದದಲ್ಲಿ ನಾವಿಲ್ಲ ಗೈಸ್. ಸೊ ನಮ್ದು ಯಾವಾಗಲೂ ಒಂದೇ ಮನುಷ್ಯರಂತ. ಸೊ ಅದು ಬಿಡಿ. ಸೊ ಮಳೆ ವಿಚಾರ ನೋಡಿದ್ರಿ ಹೇಗಿರುತ್ತೆ ಅಂತ ದುಬೈಯಲ್ಲಿ. ಸೊ ನಾನು ರೀಚ್ ಆಗುವ ಮುಂಚೆ ಬೇರೆ ಎಲ್ಲಿಯಾದರೂ ಹೀಗೆ ನೀರೆಲ್ಲ ಇದ್ದರೆ ನಾನು ತೋರಿಸ್ತೇನೆ ಗೈಸ್. ಸೊ ದಿಸ್ ಇಸ್ ಇಂಡಸ್ಟ್ರಿಯಲ್ ಏರಿಯಾ, ಒಂದು ಪಾರ್ಟ್ ದುಬೈದು. ಸೊ ಇಲ್ಲಿ ಎಲ್ಲ ಇಂಡಸ್ಟ್ರಿಯಲ್ ಲೇಬರ್, ನಮ್ಮ ಕಾರ್ಯ, ನನಗೆ ಕನ್ನಡದಲ್ಲಿ ಹೇಗೆ ಹೇಳ್ಬೇಕಂತ ಗೊತ್ತಿಲ್ಲ, ಲೇಬರ್ಸ್ ಅಂತ ಹೇಳ್ತಾರಲ್ಲ. ಸೊ ಆ ಏರಿಯಾ ಇದು. ನಂದು ಆ್ಯಕ್ಚುಲಿ ಸೈಟ್ ಇರೋದು, ಕನ್ಸ್ಟ್ರಕ್ಷನ್ ಸೈಟ್ ಇರೋದು ಇಲ್ಲೇ. ಸೊ ಅದಕ್ಕೋಸ್ಕರ ಇಲ್ಲಿ ಬರುವ ದಾರಿಯಲ್ಲಿ ಈ ವಿಡಿಯೋ ಮಾಡ್ತಿದ್ದೇನೆ. ಸೊ ನೋಡುವ ಮನೆಗೆತ್ತೋ ಮುಂಚೆ ಏನಾದರೂ ಬೇರೆ ಏನಾದರೂ ಕಾಣ್ತದಂತ. ಸೊ ವೆಯ್ಟ್ ಮಾಡಿ ಸ್ವಲ್ಪ. ಮಳೆ ಸೊ ಈ ಏರಿಯಾದಲ್ಲಿ ನನಗೆ ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕಾಗೋದಿಲ್ಲ ಗೈಸ್, ಬಿಕಾಸ್ ಇದು ಸ್ವಲ್ಪ ರಿಸ್ಟ್ರಿಕ್ಟೆಡ್ ಏರಿಯಾ. ಹೋಗ್ತಾ ಉಂಟು ಕಾರು, ಬಟ್ ರೋಡೇ ಗೊತ್ತಾಗ್ತಿಲ್ಲ ಗೈಸ್, ಎಲ್ಲಿ ಮುಗೀತದೆ ಎಲ್ಲಿ ಸ್ಟಾರ್ಟ್ ಆಗ್ತದೆ ಅಂತ. ನಂದು ಗುಂಡಿಗೆ ಬೀಳ್ತಾ ಉಂಟು. ಸೊ ಈ ರೋಡಲ್ಲಿ ನನಗೆ ಕಾರ್ ತೆಗೆಯೋದು ಡೇಂಜರ್ ಅಂತ ಕಾಣ್ತದೆ, ಬಿಕಾಸ್ ಗುಂಡಿ ತುಂಬ ಉಂಟು ಗೈಸ್. ಸಾರಿ, ಆ ರೋಡಲ್ಲಿ ನನಗೆ ವೀಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ, ಯಾಕೆಂದರೆ ನಾನು ಹೇಳಿದ ಪ್ರಕಾರ ಅದು ರಿಸ್ಟ್ರಿಕ್ಟೆಡ್ ಏರಿಯಾ. ಆಮೇಲೆ ಅಲ್ಲಿ ನೀರು ತುಂಬಿತ್ತು. ಸೊ ಅದಕ್ಕೋಸ್ಕರ ನಾನು ರೈಟ್ ಸೈಡಿಗೆ ಹೋಗಿ ಮತ್ತೆ ಕಾರ್ ತೆಗೆದು ಮತ್ತೆ ಈ ವಿಡಿಯೋದಲ್ಲಿ ಹೇಳ್ತಿದ್ದೇನೆ, ಯಾಕೆಂದರೆ ಅದು ರಿಸ್ಟ್ರಿಕ್ಟೆಡ್ ಏರಿಯಾ. ಯಾಕೆಂದರೆ ನಂಗೆ ಈಗ ಸಹ ಗೊತ್ತಿಲ್ಲ, ಬಟ್ ಅಲ್ಲಿ ನೀರು ತುಂಬಿರುವ ಕಾರಣ ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಸೊ ವೆಯ್ಟ್ ಮಾಡಿ, ಇನ್ನಿರ್ಬೋದು ಗೈಸ್. ಹೋಗ್ತಾ ಹೋಗ್ತಾ ಹೆಂಗೆ ರಾತ್ರಿ ಆಯ್ತು ಅಂತ ಗೊತ್ತಾಗಲಿಲ್ಲ, ಬಟ್ ನೋಡಿ ನೀರಂತೂ ಕಮ್ಮಿ ಅಂತ ಆಗಲಿಲ್ಲ. ಸೊ ಮನೆಗೆ ಹೋಗೋ ಟೈಮ್ ಆಯಿತು ಗೈಸ್. ಸೊ ಆದಷ್ಟು ನೀವು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಎಂಥದೊಂದು ಮಾಡಿ ಗೈಸ್. ಸೊ ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್. ಸೊ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್. ಗುಡ್ ನೈಟ್, ಸಿ ಯು ಡ್ರೀಮ್ಸ್. ಜೈ ಕರ್ನಾಟಕ. ಮತ್ತೆ ನೋಡೋಣ, ಮತ್ತೆ ಸಿಗೋಣ ಗೈಸ್. ಬಾಯ್.